ಪ್ರೈಸ್ ದ ಲಾರ್ಡ್. ಮಕ್ಕಳೇ, ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಡಿಜಿಟಲ್ ಸಂಡೇ ಸ್ಕೂಲ್ಗೆ ನಾನು ಸ್ವಾಗತ ಮಾಡ್ತೇನೆ. ನೀವೆಲ್ಲರೂ ಆರೋಗ್ಯದಿಂದಿದ್ದೀರಾ, ದೇವರ ಕೃಪೆಯಿಂದ ನೀವೆಲ್ಲರೂ ಆಶೀರ್ವಾದವನ್ನು ಹೊಂದಿದ್ದೀರಾ ಮತ್ತು ಈ ಸಂಡೇ ಸ್ಕೂಲ್ ನೋಡೋದ್ರಿಂದ ಇನ್ನೂ ಹೆಚ್ಚಿನ ಆಶೀರ್ವಾದವನ್ನು ಹೊಂದಿದ್ದೀರಾ ಅಂತ ಹೇಳಿ ನಾನು ನಂಬ್ತೇನೆ ಮತ್ತು ದೇವರಿಗೆ ಸ್ತೋತ್ರ ಹೇಳ್ತೇನೆ. ನೀವೆಲ್ಲರೂ ಸಂಡೇ ಸ್ಕೂಲ್ನ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ. ಮಕ್ಕಳೇ, ನಾವು ಈ ದಿನದ ಬೈಬಲ್ ಕಥೆಯನ್ನು ಕೇಳೋದಕ್ಕಿಂತ ಮುಂಚೆ ನಾವು ಪ್ರತಿ ವಾರ ಕೇಳುವಂತೆ ಹೊಸ ಕಥೆಯನ್ನು ನಾವು ಕೇಳ್ತಾ ಹೋಗ್ತೇವೆ. ಈ ಒಂದು ದಿನದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡುವಂಥ ಒಂದು ಕಥೆ ಏನಂತ ಹೇಳಿದ್ರೆ, ಒಬ್ಬ ಬಾಲಕ ಇದ್ದ. ಅವನ ಹೆಸರು ಅಶೋಕ್ ಅಂತ ಹೇಳಿ. ಅಶೋಕ್ ಭಾಳ ಜಾಣನಾದಂಥ ಮಗ ಮತ್ತು ಭಾಳ ಭಯಭಕ್ತಿಯಲ್ಲಿ ಇರುವಂಥವನು, ಸಂಡೇ ಸ್ಕೂಲ್ಗೆ ಹೋಗುವಂಥವನು, ಎಲ್ಲ ಮಾಡ್ತಿದ್ದ. ಆದರೆ ಅವನಿಗೆ ಒಂದು ಆಸೆ ಏನಂತ ಹೇಳಿದ್ರೆ, ಅವನ ಹತ್ರ ಒಂದು ಸೇವಿಂಗ್ಸ್ ಬಾಕ್ಸ್ ಇತ್ತು. ಅಂದರೆ ಉಳಿತಾಯದ ಒಂದು ಹುಂಡಿ ಅಂತ ಹೇಳ್ತೀವಲ್ಲ, ಅದು ಅವನ ಕೈಯಲ್ಲಿತ್ತು. ಅದು ಅವನಿಗೆ ಕ್ರಿಸ್ಮಸ್ ಟೈಮ್ನಲ್ಲಿ ಚರ್ಚ್ನಲ್ಲಿ, ಸಂಡೇ ಸ್ಕೂಲ್ನಲ್ಲಿ ಅದನ್ನು ಕೊಟ್ಟಿದ್ದರು. ಆ ಹುಂಡಿಯಲ್ಲಿ ಅಂತ ಹೇಳಿದ್ರೆ, ಸೇವಿಂಗ್ಸ್ ಬಾಕ್ಸಲ್ಲಿ ಹಣ ಹಾಕೋದಂತ ಹೇಳಿದ್ರೆ ಅವನಿಗೆ ಬಹಳ ಇಷ್ಟ. ಆ ರೀತಿಯಾಗಿ ಅವರ ತಂದೆ ಇಲ್ವೇ ತಾಯಿ ಯಾವುದಾದ್ರು ಒಂದು ಕಾಯಿನ್ಸ್ ಅಥವಾ ಏನಾದ್ರು ಒಂದು ಹಣ ಕೊಟ್ಟಾಗ, ಅವನಿಗೆ ಗಿಫ್ಟ್ ಏನಾದ್ರು ಅವನಿಗೆ ಉಪಯೋಗಿಸೋದಕ್ಕೆ ಕೊಟ್ಟಾಗ ಅವನೇನು ಮಾಡ್ತಿದ್ದ ಅಂತ ಹೇಳಿದ್ರೆ, ಓಡೋಗ್ಬಿಟ್ಟು ಅದನ್ನು ಆ ಹುಂಡಿಯಲ್ಲಿ ಹಾಕ್ಬಿಡ್ತಿದ್ದ, ಸೇವಿಂಗ್ಸ್ ಬಾಕ್ಸ್. ಮತ್ತು ಅವನು ಯಾವಾಗಲೂ ಅದನ್ನು ಹೀಗೆ ಎತ್ತಿ 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 ನೋಡುವಂಥದ್ದು. ಯಾಕಂತ ಹೇಳಿದ್ರೆ ಎಷ್ಟು ಹಣ ಆಗಿದೆ ಅಂತ ಹೇಳಿಬಿಟ್ಟು. ಅದನ್ನು ಯಾಕಂತ ಹೇಳಿದ್ರೆ, ಅವನು ತಾನು ತುಂಬ ಕಲೆಕ್ಟ್ ಮಾಡಿ ಏನು ಅದು ಇದು ಸಾಮಾನು ತಗೊಳ್ಬೇಕಂತ ಹೇಳಿ ಅಲ್ಲ, ಅವನಿಗೆ ಬೇಕಾದಂಥ ಆಟ ಸಾಮಾನು, ಆಮೇಲೆ ಅದು ಬಿಟ್ಟರೆ ತಂದೆ ತಾಯಿಗೆ ಅದನ್ನು ಕೊಡಬೇಕು ಅಂತ ಹೇಳಿ ಒಂದು ಒಳ್ಳೆಯ ಉದ್ದೇಶ ಇತ್ತು. ಆದರೆ ವ್ಯರ್ಥವಾಗಿ ಹಾಳು ಮಾಡುವಂಥ ಮಗ ಅಲ್ಲ ಅವನು ಅಶೋಕ. ಹಾಗೆ ಅಶೋಕ ಒಂದು ಸಾರಿ ಅವರ ಮನೆಗೆ ಒಬ್ಬರು ಬೋಧಕರು ಬಂದು ಅವ್ರೇನು ಮಾಡೋದು ಅಂತ ಹೇಳಿದ್ರೆ, ದೇವರ ವಾಕ್ಯ ಹೇಳ್ತಾ ಏನಂತ ಹೇಳಿದ್ರೆ, ನಿಮ್ಮಲ್ಲಿ ಇರುವಂಥದ್ದನ್ನು ದೇವರಿಗಾಗಿ ನೀವು ಕೊಡಬೇಕು ಅಂತ ಹೇಳಿ ಅವನಿಗೆ ಆ ವಾಕ್ಯದಲ್ಲಿ ಹೇಳ್ತಾ ಇದ್ರು. ಆ ವಾಕ್ಯದಲ್ಲಿ ಹೇಳ್ತಿದ್ದಾಗ ಅಶೋಕನ ಮನಸ್ಸೆಲ್ಲ ಅವನು ಕೂಡಿಟ್ಟ ಹಣದ ಬಗ್ಗೆ ಯೋಚನೆ ಆಗ್ತಾಯಿತ್ತು. ಅಯ್ಯೋ, ನಾನು ಕಷ್ಟಪಟ್ಟು ಇದು ಹಣ ಕೂಡಿಟ್ಟಿದ್ದೀನಿ, ಅದನ್ನೇನು ಮಾಡೋಣ, ಅದಕ್ಕೆ ಆಟ ಸಾಮಾನು ತಗೊಳ್ಬೇಕು, ಅದೆಲ್ಲ ಯೋಚನೆ ಬರ್ತಾಯಿತ್ತು. ಹಾಗೆ ಯೋಚನೆ ಬರ್ತಿರುವಾಗ ಬೋಧಕರು ಕೇಳಿದ್ರು, ನೀವು ಹಣವನ್ನು ನೀವು ಕೊಡುವಂಥದ್ದನ್ನು ದೇವರ ಮಹಿಮೆಗಾಗಿ ಕೊಡಬೇಕು. ಯಾರು ನಿಮ್ಮಲ್ಲಿ ಕೊಡುವಂಥವರಿದ್ದಾರೆ ಅಂತ ಹೇಳಿ ಅವನ ಹತ್ರ ಎಲ್ಲರ ಹತ್ರ ಕೇಳುವಾಗ, ಅವರೆಲ್ಲರ ತಂದೆ ತಾಯಿಗಳು ಮತ್ತು ಉಳಿದವರೆಲ್ಲರೂ ಒಪ್ಕೊಂಡ್ರು, ನಾವು ಸಹ ಕೊಡುವುದಕ್ಕೆ ಉತ್ಸಾಹವಾಗಿದ್ದೇವೆ ಸೇವೆಗೆ ಅಂತ ಹೇಳಿ. ಆದರೆ ಅಶೋಕನ ಮನಸ್ಸಲ್ಲಿ ಏನಾಯಿತು, ಆ ಹಣದ ಪೆಟ್ಟಿಗೆಯನ್ನು ಹೇಗೂ ಕೂಡಿಸಿದ್ದನ್ನು ಕೊಡಬಾರ್ದು ಅಂತ. ಆಗ ಅವನೇನು ಮಾಡ್ತಾರೆ ಅಂತ ಹೇಳಿದ್ರೆ, ದೇವರ ಸೇವಕರು ಮಕ್ಕಳೇ, ನೀವು ಯಾರು ಕೊಡೋದಕ್ಕೆ ಇಷ್ಟವುಳ್ಳವರಾಗಿದ್ದೀರಾ, ನೀವೇನಾದರೂ ಒಂದು ಹಣವನ್ನು ಸೇವಿಂಗ್ಸ್ ಮಾಡಿದರೆ, ಉಳಿತಾಯ ಮಾಡಿದರೆ ಅದನ್ನು ಕೊಡೋಕ್ಕೆ ಇಷ್ಟ ಇದ್ದೀರಾ ಅಂತ ಹೇಳಿದಾಗ ಅಶೋಕನ ಮುಖ ಆಯಿತು. ಯಾಕಂತ ಹೇಳಿದ್ರೆ, ಅವನಿಗೆ ಆ ಹಣದ ಬಗ್ಗೆ ಆಸೆ, ನನ್ನ ಹಣವನ್ನು ಯಾರಿಗೂ ಕೊಡಬಾರದು ಅಂತ ಹೇಳಿ. ಆದರೂ ಸಹ ಅವನೇನು ಮಾಡೋದು ಅಂತ ಹೇಳಿದ್ರೆ, ಆ ಹಣವನ್ನು ಏನು ಮಾಡಲಿಲ್ಲ, ಅವನು ಸೇವೆಗಾಗಿ ಅಥವಾ ಕಾಣಿಕೆಯಾಗಿ ಕೊಡಲಿಲ್ಲ, ಅದನ್ನು ಮುಚ್ಚಿಟ್ಟು ಯಾರಿಗೂ ಹೇಳಲಿಲ್ಲ, ನಾನು ಅದನ್ನು ಕೂಡಿಸಿಟ್ಟಿದ್ದೇನೆ, ಸೇವೆಗೋಸ್ಕರ ಕೊಡ್ತೀನಿ ಅಂತ ಹೇಳಿ. ಅನೇಕ ಸಾರಿ ಮಕ್ಕಳೇ, ನಾವು ಕೊಡಬೇಕಂತ ಹೇಳಿ ಇಷ್ಟ ಇರ್ತದೆ, ಆದರೆ ಕೂಡಿಕೆ ಆದಂಥ ಹಣದಿಂದ ನಾವು ಏನಾದ್ರು ಆಟ ಸಾಮಾನು, ಇಲ್ಲ ಸ್ಪೋರ್ಟ್ಸ್ ಮೆಟೀರಿಯಲು, ಬ್ಯಾಟು, ಬಾಲು, ಆಮೇಲೆ ವಿಕೆಟು, ಅದೆಲ್ಲ ತೊಗೊಳ್ಬೇಕಂತ ಇಷ್ಟವುಳ್ಳವರಾಗಿ ನಾವು ಕೊಡೋದಕ್ಕೆ ಮನಸ್ಸು ಮಾಡೋದಿಲ್ಲ. ಹಾಗೆ ಕೊಡೋದಕ್ಕೆ ಮನಸ್ಸು ಮಾಡದೇ ಇರುವಂಥ ಒಬ್ಬ ವ್ಯಕ್ತಿಯ ಕಥೆಯನ್ನು ನಾವು ದೇವರ ವಾಕ್ಯದಲ್ಲಿ ಕೇಳ್ತೀವಿ. ಯೇಸುಸ್ವಾಮಿ ಹತ್ರ ಬಂದ ಒಬ್ಬ ಶ್ರೀಮಂತ, ಅವನೇನು ಮಾಡ್ದ ಅಂತ ಹೇಳಿ ನಾವು ನೋಡ್ತೇವೆ. ಈ ವಾಕ್ಯವನ್ನು ನೋಡ್ರಿ ಮಕ್ಕಳೇ, ಸಂಡೇ ಸ್ಕೂಲನ್ನು ನೀವು ಪ್ರತಿ ವಾರ ನೋಡಿ ಆಶೀರ್ವಾದ ಹೊಂದ್ರಿ. ದೇವರು ನಿಮ್ಮನ್ನು ಹೆಚ್ಚೆಚ್ಚಾಗಿ ಆಶೀರ್ವಾದ ಮಾಡಲಿ. ಆಮೇನ್. ಯೇಸುಸ್ವಾಮಿಯವರ ಬಳಿಗೆ ಒಬ್ಬನು ಬಂದು ಆತನನ್ನು ಕುರಿತು, ಬೋಧಕನೇ, ನಾನು ನಿತ್ಯ ಜೀವವನ್ನು ಪಡೆಯಬೇಕಾದರೆ ಏನು ಒಳ್ಳೆಯ ಕಾರ್ಯ ಮಾಡಬೇಕು ಎಂದು ಕೇಳಲಾಗಿ, ಆತನು ಅವನಿಗೆ, ಒಳ್ಳೆಯದನ್ನು ಕುರಿತು ನನ್ನನ್ನು ಯಾಕೆ ಕೇಳುತ್ತೀ? ಒಳ್ಳೆಯವನು ಒಬ್ಬನೇ. ಆದರೆ ಆ ಜೀವದಲ್ಲಿ ಸೇರಬೇಕೆಂದಿದ್ದರೆ ದೇವರ ಆಜ್ಞೆಗಳಿಗೆ ಸರಿಯಾಗಿ ನಡೆದುಕೋ ಎಂದು ಹೇಳಿದ್ದಕ್ಕೆ ಅವನು, ಅವು ಯಾವುವು ಎಂದು ಯೇಸುಸ್ವಾಮಿಯನ್ನು ಪ್ರಶ್ನೆ ಮಾಡಿದನು. ಆಗ ಯೇಸುಸ್ವಾಮಿಯವರು, ನರಹತ್ಯೆ ಮಾಡಬಾರದು, ವ್ಯಭಿಚಾರ ಮಾಡಬಾರದು, ಕದಿಯಬಾರದು, ಸುಳ್ಳು ಸಾಕ್ಷಿ ಹೇಳಬಾರದು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು ಮತ್ತು ನಿನ್ನ ಹಾಗೆಯೇ
ನಿನ್ನ ನೆರೆಯವನನ್ನು ಪ್ರೀತಿಸಬೇಕು ಎಂಬಿವುಗಳೇ ಅಂದನು. ಆಗ ಆ ಯವನಸ್ಥನು, ಇವುಗಳೆಲ್ಲವುಗಳಿಗೆ ನಾನು ಸರಿಯಾಗಿ ನಡೆದುಕೊಂಡಿದ್ದೇನೆ, ಇನ್ನೇನು ಕಡಿಮೆಯಾಗಿರಬಹುದು ಎಂದು ಕೇಳಲು ಯೇಸು ಅವನಿಗೆ, ನೀನು ಸಂಪೂರ್ಣನಾಗಬೇಕೆಂದಿದ್ದರೆ ಹೋಗಿ ನಿನ್ನ ಆಸ್ತಿಯನ್ನು ಮಾರಿ ಬಡವರಿಗೆ ಕೊಡು, ಪರಲೋಕದಲ್ಲಿ ನಿನಗೆ ಸಂಪತ್ತಿರುವುದು, ನೀನು ಬಂದು ನನ್ನನ್ನು ಹಿಂಬಾಲಿಸು ಎಂದು ಹೇಳಿದನು. ಆಗ ಆ ಯವನಸ್ಥನು ಬಹಳ ಆಸ್ತಿಯುಳ್ಳವನಾಗಿದ್ದರಿಂದ ಈ ಮಾತನ್ನು ಕೇಳಿ ದುಃಖದಿಂದ ಹೊರಟು ಹೋದನು. ಆಗ ಯೇಸು ತನ್ನ ಶಿಷ್ಯರ ಕಣ್ಣು ಕಂಡು, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಐಶ್ವರ್ಯವಂತನು ಪರಲೋಕ ರಾಜ್ಯದಲ್ಲಿ ಸೇರುವುದು ಕಷ್ಟ. ಐಶ್ವರ್ಯವಂತನು ದೇವರ ರಾಜ್ಯದಲ್ಲಿ ಸೇರುವುದಕ್ಕಿಂತ ಒಂಟೆಯು ಸೂಜಿ ಕಣ್ಣಿನಲ್ಲಿ ನುಗ್ಗುವುದು ಸುಲಭ ಎಂದು ನಿಮಗೆ ಹೇಳುತ್ತೇನೆ ಅಂದನು. ಶಿಷ್ಯರು ಇದನ್ನು ಕೇಳಿ ಅತ್ಯಾಶ್ಚರ್ಯಪಟ್ಟು, ಹೀಗಿದ್ದರೆ ಯಾರಿಗೆ ರಕ್ಷಣೆಯಾದೀತು ಎಂದು ಕೇಳಲು ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಅದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ ಎಂದು ಹೇಳಿದನು. ಆಗ ಪೇತ್ರನು ಆತನನ್ನು, ಇಗೋ, ನಾವು ಎಲ್ಲವನ್ನು ಬಿಟ್ಟು ನಿನ್ನನ್ನು ಹಿಂಬಾಲಿಸಿದೆವು, ನಮಗೆ ಏನು ದೊರಕುವುದು ಎಂದು ಕೇಳಲು ಯೇಸು ಅವರಿಗೆ, ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ಹೊಸ ಸೃಷ್ಟಿಯಲ್ಲಿ ಮನುಷ್ಯಕುಮಾರನು ತನ್ನ ಮಹಿಮೆಯ ಸಿಂಹಾಸನದ ಮೇಲೆ ಕೂತುಕೊಳ್ಳುವಾಗ ನನ್ನನ್ನು ಹಿಂಬಾಲಿಸಿದ ನೀವು ಸಹ 12 ಸಿಂಹಾಸನಗಳ ಮೇಲೆ ಕೂತು ಇಸ್ರಾಯೇಲಿನ 12 ಕುಲಗಳಿಗೆ ನ್ಯಾಯ ತೀರಿಸುವಿರಿ. ಮತ್ತು ನನ್ನ ಹೆಸರಿನ ನಿಮಿತ್ತ ಮನೆಯನ್ನಾಗಲಿ, ಅಣ್ಣ ತಮ್ಮಂದಿರನ್ನಾಗಲಿ, ಅಕ್ಕ ತಂಗಿಯರನ್ನಾಗಲಿ, ತಂದೆಯನ್ನಾಗಲಿ, ತಾಯಿಯನ್ನಾಗಲಿ, ಮಕ್ಕಳನ್ನಾಗಲಿ, ಭೂಮಿಯನ್ನಾಗಲಿ ಬಿಟ್ಟಿರುವವರೆಲ್ಲರಿಗೂ ಅನೇಕ ಪಾಲು ಹೆಚ್ಚಾಗಿ ಸಿಕ್ಕುವುದು ಮತ್ತು ಅವರು ನಿತ್ಯ ಜೀವಕ್ಕೆ ಬಾಧ್ಯರಾಗುವರು. ಆದರೆ ಬಹುಮಂದಿ ಮೊದಲಿನವರು ಕಡೆಯವರಾಗುವರು, ಕಡೆಯವರು ಮೊದಲಿನವರಾಗುವರು ಎಂದು ಹೇಳಿದನು. ಪ್ರೀತಿಯುಳ್ಳ ಮಕ್ಕಳೇ, ಹೌದು, ನಾವು ಸಹ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರಾಗುವುದಕ್ಕೆ ಸಿದ್ಧರಾಗುವುದಾದರೆ ನಾವು ಈ ಲೋಕದವುಗಳನ್ನು ತ್ಯಜಿಸಿ ಯೇಸು ಸ್ವಾಮಿಯನ್ನು ಹಿಂಬಾಲಿಸುವವರ ಆಗಿರಬೇಕು. ಹಾಗಾಗುವಂತೆ ನಿಮ್ಮೆಲ್ಲರನ್ನು ಯೇಸು ಸ್ವಾಮಿಯವರು ಆಶೀರ್ವದಿಸಲಿ. ನಿಮಗಿರುವಂಥದ್ದನ್ನು ನೀವು ಕೊಡುವುದನ್ನು ಕಲಿತುಕೊಳ್ಳ್ರಿ. ದೇವರ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ನಮ್ಮ ತಂದೆಯಾದ ದೇವರೇ, ಈ ಸಮಯದಲ್ಲಿ ಮಕ್ಕಳು ವಾಕ್ಯವನ್ನು ಕೇಳಿದ್ದಾರೆ ಮತ್ತು ಆಶೀರ್ವಾದವನ್ನು ಹೊಂದಿದ್ದಾರೆ. ಇನ್ನೂ ಹೆಚ್ಚಿನ ಆಶೀರ್ವಾದಗಳಿಂದ ಇವರನ್ನು ತುಂಬಿಸು. ಇವರ ತಂದೆ ತಾಯಿಗಳನ್ನು, ಗುರು ಹಿರಿಯರನ್ನು, ಸಭಾಪಾಲಕರನ್ನು, ಸಂಡೇ ಸ್ಕೂಲ್ ಟೀಚರ್ಸ್ ಅವರನ್ನು ಆಶೀರ್ವದಿಸು. ಯೇಸುವಿನಲ್ಲಿ ಬೇಡಿದ್ದೇನೆ ತಂದೆಯೇ, ಆಮೇನ್.